ಇನ್ನು ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರು ಅಂತ ಗೊತ್ತಿಲ್ಲ ಅಂತೆ RCB ಕಾರ್ಯಕ್ರಮಕ್ಕೆ ಸನ್ಮಾನ ಕಾರ್ಯಕ್ರಮ ಇತ್ತಲ್ಲ, ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರು ಅಂತ ಗೊತ್ತಿಲ್ಲ. ದೆಹಲಿಯಲ್ಲಿ DCM DK ಶಿವಕುಮಾರ್ ಹೇಳಿಕೆ, ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಯಾರೋ ಮಾಹಿತಿ ಇಲ್ಲ. ಅಂದ್ರೆ ಒಟ್ಟಾರೆ ಇದೊಂದು ಗೊಂದಲದ ಕಾರ್ಯಕ್ರಮ. ಅವ್ರನ್ನ ಕರೆದ್ರು ಯಾರು ಗೊತ್ತಿಲ್ಲ, ಪತ್ರದ ಬಗ್ಗೆ ಗೊತ್ತಿಲ್ಲ, ನೀವು ರಾಜ್ಯಪಾಲರನ್ನೇ ಕೇಳಬೇಕು ಅಂತ DCM DK ಹೇಳ್ತಾರೆ. ಚುನಾವಣಾ ಆಯೋಗ ಈಗಾಗಲೇ ತನಿಖೆ ಮಾಡ್ತಾ ಇದೆ. ನನ್ನ ಮಾತಿಂದ ಯಾವುದೂ ಕೂಡ ಇನ್ಫ್ಲುಯೆನ್ಸ್ ಆಗಬಾರ್ದು, ನೀವೇ ರಾಜ್ಯಪಾಲರನ್ನ ಭೇಟಿ ಮಾಡಿ ಅಂತ ತೆರಳಿದಂತ DK. ನನಗೆ ಗೊತ್ತಿಲ್ಲ ಯಾರು ರಾಜ್ಯಪಾಲರನ್ನ ಕರೆದಿದ್ದಾರೆ ಅಂತ, ಅವ್ರಿಗೆ ಯಾರು ಇನ್ವೈಟ್ ಮಾಡಿದ್ದು ನನಗೆ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಇನ್ನೂ ಕೂಡ ಗೊಂದಲದ ಗೂಡಾಗಿ ಉಳ್ಕೊಂಡಿದೆ. ದೆಹಲಿಯಲ್ಲಿ DCM DK ಶಿವಕುಮಾರ್ ರಾಜ್ಯಪಾಲರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಯಾರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂಥದ್ದು. ನೋಡಪ್ಪ, ನೀವು ರಾಜ್ಯಪಾಲರನ್ನು ಕೇಳಬೇಕು, ನನಗೆ ಕೇಳೋದು ಏನು ಹೇಳ್ತದೆ ಸರ್? ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನ ಪುನಃ ಅವರ ಆಯೋಗ ಎನ್ಕ್ವೈರಿ ಮಾಡ್ತಾ ಇದೆ. ನನ್ನ ಮಾತುಗಳಿಂದ ಯಾವುದು ಇನ್ಫ್ಲೂಯೆನ್ಸ್ ಆಗಬಾರ್ದು. ಸರ್, ಈಗ ರಾಜ್ಯಪಾಲರ ಕಡೆಯಿಂದನೂ ಕೂಡ ಯಾವುದೇ ರೀತಿಯಾದಂಥ ಫೀಡ್ಬ್ಯಾಕ್ ಬಂದಿಲ್ಲ. ಹಾಗಾಗಿ ಇದು ಪ್ರಶ್ನೆಯಾಗಿ ಉಳಿಯುತ್ತೆ. ಸರ್ಕಾರ ಆಹ್ವಾನ ಕೊಟ್ಟಿದ್ರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಸರ್. ನೀವು ರಾಜ್ಯಪಾಲರ ಭೇಟಿ ಮಾಡಿ. ಸರ್, ಈಗ ಇದು DCM DK ಶಿವಕುಮಾರ್ ಅವರ ಮಾತು. ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ, ಯಾರು ಆಹ್ವಾನ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅಂದ್ರು. ಜೊತೆಗೆ ಈ ಬಾರಿ ಹೈಕಮಾಂಡ್ ಭೇಟಿಯಾಗೋಕೆ ಸಾಧ್ಯವಾಗಲ್ಲ ಅಂತ ದೆಹಲಿಯಲ್ಲಿ DCM DK ಶಿವಕುಮಾರ್ ಹೇಳಿದ್ದಾರೆ. ಎತ್ತಿನಹೊಳೆ ಕುರಿತು ಸಭೆ ಇರೋದ್ರಿಂದ ಹಿಂದೆ ವಾಪಸ್ ಆಗ್ತಾ ಇದ್ದೀನಿ. ಜೂನ್ 18ರಂದು ಮತ್ತೊಮ್ಮೆ ದೆಹಲಿಗೆ ಬರೋದಿದೆ. ಈ ಬಾರಿ ನಾನು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇಲ್ಲ, ಭೇಟಿ ಆಗೋಕೆ ಸಾಧ್ಯವಾಗ್ತಾ ಇಲ್ಲ. ಜೂನ್ 18ನೇ ತಾರೀಕು ಮತ್ತೊಮ್ಮೆ ಬರೋದಿದೆ ದೆಹಲಿಗೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಭೇಟಿ ಏನಾದರೂ ಮಾಡುತ್ತಾರೆ ವರದಿ ಕೊಡಂತ? ಐ ಥಿಂಕ್ ಈ ಸತಿ ಕಷ್ಟ ಆಗ್ಬೋದು. ಯಾಕೆ ನಂಗೆ ನಾಳೆ ತಿರ್ಗಾ ಎತ್ತಿನೊಳೆದು ಮೀಟಿಂಗ್ ಇದೆ. ಚೀಫ್ ಮಿನಿಸ್ಟ್ರು ನಾಳೆ ಮೀಟಿಂಗ್ 2-3 ಸತಿ ಪೋಸ್ಟ್ಪೋನ್ ಮಾಡಿದ್ರು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. 18ನೇ ತಾರೀಕು ತಿರ್ಗಾ ನಾನು ಇರಿಗೇಷನ್ ಮಿನಿಸ್ಟ್ರು, ಈ ನಮ್ಮ ಕೃಷ್ಣ ಅವಾರ್ಡ್ ಇದೆಯಲ್ಲ, ಅವಾರ್ಡ್ ಬಗ್ಗೆ ನಾನು ಎಲ್ಲ MP ಗಳಿಗೆ ಪ್ರೈಮ್ ಮಿನಿಸ್ಟರ್ನ, ಇರಿಗೇಷನ್ ಮಿನಿಸ್ಟರ್ ಭೇಟಿ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಈಗಾಗಲೇ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ. ಅದಕ್ಕೆ 18ನೇ ತಾರೀಕು ಬರ್ತೀನಿ. 12ನೇ ತಾರೀಕು ಹೈಕಮಾಂಡ್